ಸಾಯಿಸ್ದೆ ಅಂತ ಹೇಳಿದ್ದು ನೀವೇ ತಾನೇ? ಈಗ ಸಾಯಿಸಿಲ್ಲ ಅಂತ ಹೇಳ್ತಾ ಇರೋದು ನೀವೇ ಅಲ್ವಾ? ಈ 2 ದಿವಸದ ಮಧ್ಯೆ ನಡೆದಿರೋ ಘಟನೆಗಳು ಸತ್ಯನ ಅಲ್ವಾ ಅಂತ ನೀವ್ಯಾಕೆ ಪರಿಶೀಲಿಸ್ತಾ ಇಲ್ಲ ಮಹಾಸ್ವಾಮಿ? ಹೌದು, ಅವಾಗ ನಾನೇ ಮಾಡಿದ್ದು ಅಂತ ನನ್ನ ಗಂಡನ ಉಳಿಸೋಕ್ಕೋಸ್ಕರ ನಾನು ಒಪ್ಕೊಂಡಿದ್ದೆ. ಈಗ ನಿಜ ಏನು ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅದು ಅಲ್ಲದೆ ಈಗ ನಾನು ನಿಜ ಏನು ಅಂತ ಹೇಳ್ದೆ ಹೋದ್ರೆ ನಿಜವಾದ ಅಪರಾಧಿನ ನಾನೇ ರಕ್ಷಣೆ ಮಾಡಿದ ಹಾಗಾಗ್ಬಿಡುತ್ತೆ. ಅದಕ್ಕೆ ನನಗೀಗ ನಿಜ ಹೇಳಬೇಕು ಅಂತ ಅನ್ನಿಸ್ತು. ಓಕೆ ಶ್ರೀಮತಿ ಜಾನಕಿ ಅವರೇ, ನಾನು ಆತರ ಪಟ್ಟು ನನ್ನ ಗಂಡನಿಗೋಸ್ಕರ ಕೊಲೆ ಕೇಸನ್ನ ನನ್ನ ಮೇಲೆ ಹಾಕೊಂಡೆ. ಈಗ ನಿಜ ಹೇಳದೆ ಹೋದ್ರೆ ನಿಜವಾದ ಕೊಲೆಗಾರನಿಗೆ ಶಿಕ್ಷೆ ಆಗಲ್ಲ ಅಂತ ತುಂಬಾ ಒಳ್ಳೆ ಮಾತನ್ನೇ ಹೇಳಿದ್ರಿ. ಕೊಲೆನ ನೀವು ಮಾಡಲಿಲ್ಲ, ನಿಮ್ ಗಂಡನೂ ಮಾಡಿಲ್ಲ. ಹಾಗಿದ್ರೆ ನಿಜವಾದ ಕೊಲೆಗಾರ ಯಾರು? ಹೇಳಿ. ನನಗೆ ಗೊತ್ತಿಲ್ಲ. ಹೋಗ್ಲಿ, ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅವತ್ತು ಪ್ರಿಯಾಂಕಾ ಕೊಲೆ ಆದಂತ ಜಾಗದಲ್ಲಿ ಈಕೆ ಗಂಡ ಮತ್ತೆ ಪ್ರಿಯಾಂಕಾ ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಆ ಊರಲ್ಲೂ ಕೂಡ ಆ ಪ್ರಿಯಾಂಕಾಗೆ ಅವರ ಕುಟುಂಬ ಮತ್ತೆ ಈಕೆ ಗಂಡನ್ನ ಬಿಟ್ರೆ ಬೇರೆ ಯಾರ ಜೊತೆಗೂ ಸಂಬಂಧ ಇಲ್ಲ. ನಾನು ಈಗಾಗಲೇ ಹೇಳ್ದ ಹಾಗೆ ದೂರ ಆದಂತ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರಿಯಾಂಕಾ ಬಂದಿದ್ರು. ಆಕೆ ಬಂದಿದ್ದನ್ನ ಸಹಿಸ್ಕೊಳ್ಳೋದಕ್ಕಾಗದೆ ಈಕೆ ಅವ್ರನ್ನ ಕೊಂದ್ರು. ಸರ್, ನಮ್ಮಮ್ಮ ಈ ತಪ್ಪನ್ನು ಮಾಡಿಲ್ಲ. ನಮ್ಮ ಹತ್ರ ಸಾಕ್ಷಿ ಆಧಾರಗಳಿಲ್ಲ. ಅದನ್ನ ತಗೊಂಡ್ ಬರೋದಕ್ಕೆ ನಮಗ್ ಸ್ವಲ್ಪ ಸಮಯ ಮಾಡ್ಕೊಡಿ. ಈ ಕೊಲೆ ಯಾರು ಮಾಡಿದ್ದಾರೆ ಅಂತ ನಾವು ತಿಳ್ಕೊತೀವಿ. ದಯವಿಟ್ಟು ನಮಗ್ ಸ್ವಲ್ಪ ಸಮಯ ಕೊಡಿ. ಹೌದು ಜಡ್ಜ್ ಸರ್, ಸ್ವಲ್ಪ ಟೈಮ್ ಕೊಡಿ. ಮಾನವೀಯತೆ ದೃಷ್ಟಿಯಿಂದ ಡಿಫೆನ್ಸ್ ಲಾಯರ್ ಅವರ ಮಾತುಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅವರ ಮಕ್ಕಳು ಮನವಿ ಮಾಡಿಕೊಂಡಿದ್ದಕ್ಕೆ ಈ ಕೇಸನ್ನು ಇನ್ನೂ ವಿವರವಾಗಿ ಪರಿಶೀಲಿಸಬೇಕೆಂದು ಪೊಲೀಸರಿಗೆ ತಿಳಿಸುತ್ತಾ ಶ್ರೀಮತಿ ಜಾನಕಿ ಹೇಳಿದ ಹಾಗೆ ನಿಜವಾಗ್ಲೂ ಈ ಕೊಲೆನ ಅವರು ಮಾಡದೇ ಇದ್ರೆ ನಿಜವಾದ ಅಪರಾಧಿನ ಯಾರು ಅಂತ ಹುಡ್ಕೋದಕ್ಕೆ ಈ ತೀರ್ಪನ್ನು ಮುಂದಿನ ಶುಕ್ರವಾರಕ್ಕೆ ಮುಂದೂಡ್ತಾ ಇದ್ದೀನಿ. The court is adjourned. ನೋವು ಪಡಬೇಡ ಜಾನಕಿ, ನಿಂಗೇನು ಆಗಲ್ಲ, ಧೈರ್ಯವಾಗಿರು. ಜಾನಕಿ,
ನೀನ್ ಒಳ್ಳೆತನನ ಮರೆತು ನಿನ್ನನ್ನು ಅಪಾರ್ಥ ಮಾಡ್ಕೊಂಡು ಏನೇನೋ ಅಂದ್ಬಿಟ್ಟೆ. ಎಷ್ಟೋ ಸಲ ಶಾಪನೂ ಹಾಕಿದ್ದೀನಿ ನನ್ನ ಮಗನಿಗೋಸ್ಕರ. ನೀನ್ ಆ ಕೇಸ್ನ ನಿನ್ ಮೇಲೆ ಹಾಕೊಂಡು ಇಷ್ಟು ದೊಡ್ಡ ಶಿಕ್ಷೆ ತಗೊಳ್ಳೋಷ್ಟು ಪ್ರೀತಿ ಇದೆ ಅಂತ ನನಗ್ ಗೊತ್ತಿಲ್ಲದೆ ಹೋಯ್ತು. ನನ್ನನ್ನು ಕ್ಷಮಿಸ್ಬಿಡು. ಅಯ್ಯೋ ಅತ್ತೆ, ಹಾಗೆಲ್ಲ ಮಾತಾಡ್ಬೇಡಿ. ಕೊಲೆ ಕೇಸ್ ತನ್ನ ತಲೆ ಮೇಲೆ ಹಾಕೊಳ್ಳೋ ಅಷ್ಟು ಪ್ರೀತಿ ಇವಾಗ ಬಂದಿದೆ. ಆದ್ರೆ ಈ ಪ್ರೀತಿ ಮುಂಚೆನೆ ಇದ್ದಿದ್ರೆ, ಆವಾಗ್ಲೇ ಆ ದಿನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ ಅಣ್ಣನ ಜೊತೆಗೆ ನಾವು ಆ ಮನೆ ಬಿಟ್ಟು ಆಚೆ ಬರೋ ಅವಶ್ಯಕತೆ ಇರ್ಲಿಲ್ವಲ್ಲ. ಆ ಪ್ರಿಯಾಂಕಾ ನಮ್ಮನೆ ಒಳಗಡೆ ನುಗ್ಗಿ ಅಂಥ ಕೆಲಸ ಮಾಡೋದಕ್ಕೆ ಅವಳಿಗೆ ಅವಕಾಶನೇ ಸಿಗ್ತಿರ್ಲಿಲ್ಲ. ಈಗ ಆ ಸಾವು ಕೆಸನ ತಲೆ ಮೇಲೆ ಹಾಕೊಂಡು ಈ ರೀತಿ ದುಃಖ ಪಡೋ ಅವಶ್ಯಕತೆನೇ ಇರಲಿಲ್ಲ. ಹೌದು, ಕೈಗ್ ಬಂದ್ ತುತ್ತು ಬಾಯಿಗೆ ಬರ್ಲಿಲ್ಲ ಅನ್ನೋ ಹಾಗೆ ಎಲ್ಲ ಆಗ್ ಹೋದ್ಮೇಲೆ ಆ ಕೊಲೆ ಕೇಸು ನಿಮ್ಮೇಲ್ ಬಂದ್ಮೇಲೆ ಯೋಚನೆ ಮಾಡ್ತಿದ್ದೀರಾ ಅತ್ತಿಗೆ?